ಇನ್ನೇನು ಕೆಲವು ನಿಮಿಷ ಕಳೆದಿದ್ರೆ ಆಪರೇಷನ್ ಥಿಯೇಟರ್ನಲ್ಲಿ ರೋಗಿಯ ಆಪರೇಷನ್ ಆಗಬೇಕಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಬೆಂಕಿ ಹೊತ್ಕೊಂಡಿದೆ. ಸಿಬ್ಬಂದಿ ಹಾಗೂ ವೈದ್ಯರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ. ವರ್ಕ್ ಸ್ಟೇಷನ್ ಇಂದ ಕಿಡಿ ಬಂದು ಬೆಂಕಿ ಹೊತ್ಕೊಂಡಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟ. ಸಿಬ್ಬಂದಿ ಸಮಯ ಪ್ರಜ್ಞೆ, ಉಳಿಯಿತು ರೋಗಿಗಳ ಜೀವ. ಬೆಳಗ್ಗೆ 8:40 ಸಮಯ. ದಾವಣಗೆರೆ ಜಿಲ್ಲಾಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಎಲ್ಲವೂ ರೆಡಿಯಾಗಿತ್ತು. ಇನ್ನೇನು ಸ್ವಲ್ಪ ಹೊತ್ತು ಕಳೆದಿದ್ರೆ ರೋಗಿಯೊಬ್ಬರನ್ನ ಆಪರೇಷನ್ಗೆ ಕರ್ಕೊಂಡು ಹೋಗಬೇಕಿತ್ತು. ಆದರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಓಟಿಯಲ್ಲಿದ್ದ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗ್ತಿದ್ದಂತೆ ಇಡೀ ಜಿಲ್ಲಾಸ್ಪತ್ರೆಯೇ ಬೆಚ್ಚಿ ಬಿದ್ದಿದೆ. ಬೆಳಗ್ಗೆಯೇ ರೋಗಿಯೊಬ್ಬರ ಆಪರೇಷನ್ ಇದ್ದಿದ್ರಿಂದ ವೈದ್ಯರೆಲ್ಲ ಬಂದಿದ್ರು. ಆಪರೇಷನ್ ಥಿಯೇಟರ್ ಕೂಡ ರೆಡಿಯಾಗಿತ್ತು. ಆದರೆ ರೋಗಿ ಮಾತ್ರ ಒಳ ಬಂದಿರಲಿಲ್ಲ. ಈ ವೇಳೆ ಅರವಳಿಕೆ ಯಂತ್ರದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಏನಾಯ್ತು ಅಂತ ನೋಡೋದ್ರೊಳಗೆ ಬೆಂಕಿ ಹೊತ್ಕೊಂಡಿದೆ. ಯಾವಾಗ ಎಲ್ಲೆಡೆ ದಟ್ಟ ಹೊಗೆ ಆವರಿಸಿತೋ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು ಎಚ್ಚೆತ್ತಿದ್ದಾರೆ. ಎಲ್ಲ ರೋಗಿಗಳನ್ನ ಕೂಡಲೇ ಹೊರಗೆ ಶಿಫ್ಟ್ ಮಾಡಿದ್ರು. ಇದಾದ ಕೆಲವೇ ಹೊತ್ತಿಗೆ ಆಕ್ಸಿಜನ್ ಸಿಲಿಂಡರ್ ಹಾಗೂ ನೈಟ್ರೋಸಿಲ್ ಸಿಲಿಂಡರ್ ಸ್ಫೋಟಗೊಂಡಿವೆ. ಸ್ಫೋಟದ ಭೀಕರತೆಗೆ ಇಡೀ ಕೊಠಡಿಗೆ ಬೆಂಕಿ ಆವರಿಸಿದ್ದು ಆಗಸದೆತ್ತರಕ್ಕೆ ಕಪ್ಪು ಹೊಗೆ ಚಿಮ್ಮಿತು. ಇವತ್ತಿನ ಆಪರೇಷನ್ಸ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಏನು ವರ್ಕ್ ಸ್ಟೇಷನ್ ಇದೆ, ಆ ವರ್ಕ್ ಸ್ಟೇಷನಿಂದ ಸಣ್ಣ ಕಿಡಿ ಬಂದು ಬೆಂಕಿ ಹೊತ್ಕೊಂಡಿದೆ. ನೆಕ್ಸ್ಟ್ ಏನು ಕಾರಣ ಅಂತ ನಾವು ತನಿಖೆ ಮಾಡಿ ಗೊತ್ತಾಗುತ್ತೆ. ನಮ್ಮಲ್ಲಿ 6 ಆಪರೇಷನ್ ಥಿಯೇಟರ್ ಇದೆ. ಈ ಬ್ಲಾಕಲ್ಲಿ ಇದು ಒಂದು ಮಾತ್ರ ಡ್ಯಾಮೇಜ್ ಆಗಿರ್ತದೆ. ಉಳಿದಿದ್ದು ಪಕ್ಕದ ಒಟ್ಟಿಗಳೆಲ್ಲ ಸೇಫ್ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನ ಕೊಂಡಾಡಿದ್ರು. ಅಲ್ಲದೆ ಇನ್ನೊಂದು ವಾರದೊಳಗೆ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅನಸ್ಥಿಷಿಯಾ ವರ್ಕ್ ಸ್ಟೇಷನ್ ಬೆಳಗ್ಗೆ ಮುಂಜಾನೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಲಕ್ಕಿಲಿ ನಮಗೆ ಬೆಳಗ್ಗೆನೇ ಯಾರನ್ನೂ ಪೇಷಂಟ್ ನಾವು ಶಿಫ್ಟ್ ಮಾಡಿರಲಿಲ್ಲ. ಈಗ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತೊಗೊಂಬರ್ತೀವಿ. ಸಚಿವರು ಏನು ಸೂಚನೆ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಅದನ್ನು ರಿಪೇರಿ ಕೂಡ ಮಾಡಬೇಕು. ಯಾಕೆಂದರೆ ನಾವು ಭಾಳ ರಿಕ್ವೈರ್ಮೆಂಟ್ ಇದೆ ಆಪರೇಷನ್ ಥಿಯೇಟರು. ಒಟ್ಟಿನಲ್ಲಿ ಸಿಬ್ಬಂದಿಯ ಸಮಯ ಪ್ರಜ್ಞೆ ರೋಗಿಗಳ ಜೀವ ಉಳಿಸಿದೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೂ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾವೇರಿಯ ನರೇಗಲ್ನಲ್ಲಿ ಕೋಮು ಸಂಘರ್ಷ, 26 ಜನರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ, ಗಲಾಟೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ.